ಅಗ್ರಜ. ಲಕ್ಷ್ಮಣ, ಭರತನಿಗೆ ನಿಮ್ಮ ಮೇಲಿರುವ ಭ್ರಾತೃ ಪ್ರೇಮವನ್ನು ಅರಿಯದೆ ಆತನ ವಿಚಾರದಲ್ಲಿ ದುಡುಕಿ ಮಾತುಗಳನ್ನಾಡಿದ ನನ್ನನ್ನ ಮನ್ನಿಸಿ ಬಿಡು ಅಣ್ಣ. ಇರಲಿ ಸಹೋದರ, ನೀನೇ ನೋಡಿದೆಯಲ್ಲ ಭರತನ ಸೋದರ ಪ್ರೇಮವೇನೆಂದು. ಹೌದು ಅಗ್ರಜ. ಲಕ್ಷ್ಮಣ, ಈ ಪ್ರದೇಶವು ನಮ್ಮ ಅಯೋಧ್ಯೆಗೆ ತುಂಬಾ ಹತ್ತಿರವಾಗಿರುವುದರಿಂದ ಪ್ರಜೆಗಳು ಆಗಾಗ್ಗೆ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ನಾವು ದಂಡಕಾರುಣ್ಯವನ್ನು ಕುರಿತು ಪ್ರಯಾಣ ಬೆಳೆಸೋಣ. ಹೇಗೂ ಬರಲಿದೆ, ಓಹೋ ಓಹೋ ಮೇವು ಬರಲಿದೆ, ಮೇವು ಬರಲಿದೆ, ಮೇವು ಬರಲಿದೆ, ಮೇವು ಬರಲಿದೆ, ಮೇವು ಬರಲಿದೆ. ಆರಿ ಜೀವವ ಇರುವೆಲ್ಲ, ಆರಿ ಜೀವವ ಇರುವೆಲ್ಲ. ಹಿರಿಯಿರಿದು ಹಿಂಡುವೆನ, ಹಿರಿಯಿರಿದು ಹಿಂಡುವೆನ್, ಮರಿದು ಮುಕ್ಕುವೆನು. ಹಿರಿಯಿರಿದು ಹಿಂಡುವೆನು, ಮರಿದು ಮುಕ್ಕುವೆ. ಜೀವ ಭಾವ ಮೇವು ಬರಲಿದೆ, ಮೇವು ಜೀವ ಭಾವ ಮೇವು ಬರಲಿದೆ, ಮೇವು ಬರಲಿದೆ, ಮೇವು ಬರಲಿದೆ. ಪ್ರಾಣಿ ಹಿಂಸೆ ಮಾಡೋದರಲ್ಲಿ ನನಗಿಂತ ಮಿಗಿಲಾದರು ಯಾರೂ ಇಲ್ಲ. ನನ್ನ ಕುಮಾರನ ಷಣ್ಮುಖಾಸುರನು ಸೂರ್ಯನ ಕುರಿತು ತಪಸ್ಸನ್ನು ಆಚರಿಸಿದವನು. ಇಂದಿಗೆ ಅವನ ತಪಸ್ಸು ಮುಕ್ತಾಯವಾಗುವುದು. ಅವನಿಗೆ ಬೇಕಾದ ಮೌಲ್ಯ ತೆಗೆದುಕೊಂಡು ಏಳೇ ಹೋಗುವೆನು. ಮಗನೇ ಷಣ್ಮುಖಾಸುರ, ಮಗನೇ. ಅಯ್ಯೋ ಅಯ್ಯೋ, ನನ್ನ ಮಗನ ಪಾಪಿಗಳು ಯಾರು ಸೇರಿಸಿರೋಲ್ಲ. ಅಯ್ಯೋ ಅಯ್ಯೋ, ಹೆತ್ತವರೇ ಕೆತ್ತಿಟ್ಟಿದೆ ಕಂದ. ಅಯ್ಯೋ ಅಯ್ಯೋ, ರಕ್ತ, ಬಿಸಿ ರಕ್ತ. ನನ್ನ ಮಗನೊಂದ ಪಾಪಿಗಳು ಇದೆಲ್ಲೋ ಅಡಿಗೆ ಕುಳಿದಿರಬಹುದು. ಅವರು ನನ್ನ ಕೈಗೆ ಸಿಕ್ಕಿದರೆ ಒಬ್ಬೊಬ್ಬರಾಗಿ ಆಗಿದು ಹಾಗೆ ಬಿಡುವನು. ನರವಾಸನೆ, ನರವಾಸನೆ. ನನ್ನ ಮಗನನ್ನು ಕೊಂದ ಪಾಪಿಗಳು ಈ ದಂಡಕಾರಣ್ಯದಲ್ಲಿ ಎಲ್ಲಿ ಅಡಗಿ ಕುಳಿತಿರುವರು. ಅವರು ನನ್ನ ಕೈಗಿಸಿದ್ದರೆ ಒಬ್ಬೊಬ್ಬರಾಗಿ ನೋಯಿಗೆ ಬಿಡುವೆನು. ಎಂದು ನಾನು ಹೊಂದುವೆನು ಆನಂದವ, ಎಂದು ನಾನು ಒಂದು ಆನಂದವ. ಬಂಧವಿಲ್ಲದೆ ತಿಂದು ಮಾಂಸವ, ಬಂಧವಿಲ್ಲದೆ ತಿಂದು ಮಾಂಸವ. ಎಂದು ನಾನು ಇಂದು ನಾನು ಇಂದು ನಾನು ಹೊಂದುವೆನು ಆನಂದವ. ನರ ಕಣ್ಣು ಗುಡ್ಡಗಳ ಉದ್ದು ತಣ್ಣಗೆ ಮಾಡಿ, ನರ ಕಣ್ಣು ಗುಡ್ಡಗಳ ಉದ್ದು ತಣ್ಣಗೆ ಬೆಳ್ಳ ಕಿತ್ತು ಸಾವಿರ ಪಾಠ ಮಾಡಿದ್ದು. ಇಂದು ನಾನು ಇಂದು ನಾನು ಇಂದು ನಾನು ಒಂದು ಆನಂದವ. ಸಂಗತವಿಲ್ಲ ಮಾಂಸವ, ಸಂದೇಶವಿಲ್ಲದೆ ತಿಂದು ಮಾಂಸವ. ಎಂದು ನಾನು ಇಂದು ನಾನು ಎಂದು ನಾನು ಒಂದು ಆನಂದವ, ಆನಂದವ. ಜಾನಕಿ, ನೋಡೆ ಗೀಲತೆಗಳ್, ನೋಡೆ ಆಲತೆಗಳ್, ನೀ ನೋಡೆ ಗೀಲತೆಗಳ್. ಜಾನಕಿ, ಎತ್ತ ನೋಡೆ ಹತ್ತಲತೆಗಳು, ನೋಡೆ ಕಾಲತೆಗಳು. ಚಿತ್ತಕ್ಕೆ ಮುದವೀವು
ಜಾನಕಿ ಚಿತ್ತಕ್ಕೆ ಮುದವೀವುದು ಎತ್ತ ನೋಡೆ ಅತ್ತ ಲತೆಗಳು ಚಿತ್ತ ಜೋರಿ ನೋಡಲ ಮಾಮ ನೋಡೇ ಸೀತಾ ಮುದವೀವುದು ಚಿತ್ತಕ್ಕೆ ಮುದವೀವುದು ಬೋಸುತ್ತೇಂದ್ರೆ ನೋಡೆ ಬೋಸುತ್ತೇಂದ್ರೆ ನೋಡೆ ಇವನ್ನೋಳಿ ಬೆರೆಯುವ ಸೊಬಗಿದು ಇವನ್ನೋಳೆ ಮೆರೆಯುವ ಸೊಬಗಿದು ಜಾನಕಿ ಇವನ್ನಾಳೆ ಮೆರೆಯುವ ಸೊಬಗಿದು ಇವನ್ನಾಳೆ ಮೆರೆಯುವ ಸೊಬಗಿದು ಇವನ್ನೋಳೆ ಮೆರೆಯುವ ಸೊಬಗ ಇವನ್ನೋಳಿ ಮೆರೆಯುವ ಸೊಬಗಿದು ಇವನ್ನೋಳಿ ಮೆರೆಯುವ ಸೊಬಗಿದು ಇವನ್ನೋಳಿ ಮೆರೆಯುವ ಸೊಬಗಿದು ಇವನ್ನೋಳಿ ಮೆರೆಯುವ ಸೊಬಗಿದು ಇವನ್ನಾಳಿ ಮೆರೆಯುವ ಸೊಬಗಿದು ಇವನ್ನಾಳಿ ಮೆರೆಯುವ ಸೊಬಗಿದು ಬೋಸುತ್ತೇಂದ್ರೆ ನೋಡೆ ಬೋಸುತ್ತೇಂದ್ರೆ ನೋಡೆ ಎಲ್ಲಿ ನೋಡೆ ಅತ್ತಲಾತೆಗಳು ಜಾನಕಿ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು. ಜಾನಕಿ ಅಲ್ಲಿ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ. ಜಾನಕಿ ಅತ್ತ ನೋಡು, ಕಣ್ಣು ಕೋರೈಸುವ ಸರೋವರಗಳಿಂದಲೂ. ಜಾನಕಿ ಇತ್ತ ನೋಡು, ಶುಕಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳೆಲ್ಲವನ್ನ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಜಾನಕಿ, ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಆನಂದವಾಗಿರಬೇಕಾದ ನಿನ್ನನ್ನ
ಈ ಕಾರಣಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ? ಸ್ವಾಮಿ, ಹಾಗೆಲ್ಲ ಮಾತನಾಡಬಾರದು. ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವೂ ನನ್ನ ಬಾಳಿನಲ್ಲಿ ಬೇರೆ ಉಂಟೆ. ಅಲ್ಲದೆ ಆ ನಾಡಿಗಿಂತಲೂ ಈ ಕಾಡೆ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವನ್ನ, ನೆಮ್ಮದಿಯನ್ನು ಉಂಟು ಮಾಡ್ತಿದೆ ಅಲ್ಲವೇ ಪ್ರಿಯ? ನಿಜ ಸೀತಾ, ನಿಜ. ನೀನು ಹೇಳುತ್ತಿರುವ ಮಾತು ಸತ್ಯ. ಅದು ಅಲ್ಲದೆ ನನ್ನ ಸಹೋದರ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸುವನು. ಹೌದಾ? ಎಷ್ಟೇ ಆದರೂ ಲಕ್ಷ್ಮಣನಲ್ಲವೇ? ಹೌದು, ಹೌದು. ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರದಿರಲು ಕಾರಣವೇನು? ಅದ ಸ್ವಾಮಿ, ವಂದಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಣ್ಣ, ಒಂದು ವಿಚಾರವನ್ನು ತಿಳಿಸಲೇ? ಲಕ್ಷ್ಮಣ, ನಿನ್ನ ಕೈಯಲ್ಲಿ ಇರುವ ಖಡ್ಗವಾವುದು? ಅದೇ ವಿಚಾರಕ್ಕೆ ಬರುತ್ತಿದ್ದೇನೆ. ಯಾವನೋ ರಕ್ಕಸಾಧಮನೋರ್ವನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಆತನಿಗೆ ತಪಸ್ಸಿಗೆ ಮೆಚ್ಚಿದ ಆ ಭಗವಾನ್ ಭಾಸ್ಕರನು ಅವನಿಗೆ ವರವಾಗಿ ಈ ಖಡ್ಗವನ್ನು ಕರುಣಿಸಿದನು. ಪಕ್ಕದಲ್ಲಿಯೇ ಫಲಗಳನ್ನು ಸಂಗ್ರಹಿಸುತ್ತಿದ್ದ ನಾನು ಇದನ್ನರಿತು ಈ ಖಡ್ಗವು ಆ ರಕ್ಕಸನ ಕೈ ಸೇರುವುದಕ್ಕಿಂತ ಮುಂಚಿತವಾಗಿಯೇ ನಾನೇ ಪಡೆದು ಕಡೆಗೆ ಈ ಖಡ್ಗದಿಂದ ಆತನನ್ನು ಸಂಹರಿಸಿದೆ. ಖಡ್ಗು ಸಂಹರಿಸಿದೆಯಾ? ಓಹೋ, ಚಿಂತೆ ಇಲ್ಲ. ಆ ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಅಪ್ಪಣೆ ಅಣ್ಣ. ಜಾನಕಿ, ಸ್ವಾಮಿ. ಕುಳಿತುಕೋ. ಲಕ್ಷ್ಮಣ, ದಿನವೂ ಈ ಕದಲಿ ಫಲವನ್ನೇ ತರುವೆಯಲ್ಲ, ಬೇರೆ ಫಲಗಳು ದೊರೆಯುವುದಿಲ್ಲವೇ ನಿನಗೆ? ಮಾತಾ, ತಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ. ನಾವಿರುವ ಸ್ಥಳವು, ಅದರಲ್ಲಿಯೂ ಈ ಪ್ರದೇಶದಲ್ಲಿ ಕದಳಿ ಒಣಗಳೇ ಹೆಚ್ಚಾಗಿ ಕಂಡು ಬಂದಿರುವುದಾದ ಕಾರಣ ಈ ಪ್ರದೇಶದಲ್ಲಿ ಹೇರಳವಾಗಿ ಕದಳಿ ಫಲಗಳೇ ಸಿಗುವು. ಅಂದ ಮೇಲೆ ಹಾಗಾಗಿ ಇದನ್ನು ತಂದಿರುವೆನು. ನಿನ್ನ ಕೈ ಕದಳಿ ಫಲಗಳ ಮೇಲೆ ಹೋಗುತ್ತದೆ, ಬೇರೆ ಫಲಗಳ ಮೇಲೆ ನಿನ್ನ ಕೈಗಳು ಹೋಗುವುದಿಲ್ಲ. ಹಾಗೆ ಹೋಗು. ವರವಾಸನೆ ನನ್ನ ಮಗನನ್ನು ಕೊಂದ ಪಾಪಿಗಳು ಇವರೇ ಆಗಿರಬಹುದು. ತಿಂತಾರ ಅವರು ಗಂಟ್ಲೋಗ್ತೈತೆ ಕಾರಣ ಬಲ್ ಓದಿಸಲೆಂದು ಹೋದರೆ ಓದಿಸಲು ಮನಸ್ಸೇ ಆಗುತ್ತಿಲ್ವಲ್ಲ. ಏನು ಮಾಡಲಿ? ಇರಲಿ, ನನ್ನ ಮಗ ಸಿಗ್ಮುಖಾಸರು ಸತ್ತರೂ ಸಾಯಲಿ. ಇವನ ಕಟ್ಟಿಕೊಂಡು ಹತ್ತಾರು ಮಕ್ಕಳನ್ನು ಇರುವನು. ನಾನೇ ಗಲ್ಲ ವಧಿಸುವೆ, ನಾನೇ ಗಲ್ಲ ಏನಾದರೂ ಆಗಲಿ ವಿವರಿಸುವೆ, ಏನಾದರೂ ಆಗಲಿ ವಿವರಿಸುವೆ, ನಾನೇ ಗಲ್ಲ ವಧಿಸುವೆ, ನಾನೇ ಗಲ್ಲ. ಪಲ್ಲವನ ಆಗಿಕೊಂಡು ಅಲ್ಲಿನ ಮಂಚದ ಮೇಲೆ ಪಲ್ಲವನ ಮಾಡಿ ಕಲ್ಲಕ್ಕೆ ನಾನಿ ಮಂಡೆಯಲ್ಲಿ
ಮಲ್ಲಿಗೆ ಮಂಡೆಯಲ್ಲಿ ಮುದ್ದು ಅಲ್ಲವನ ನನ್ನ ಗಂಡನ ಕೆಂಡಾವಾಗ ಏನಾದರೂ ಆಗಲಿ ಬಲಿಸುವೆ, ಏನಾದರೂ ಆಗಲಿ ನನ್ನ ವರ್ಷದಿಂದ ಹೋದರೆ ವಾಸಗೆ ಹಾಕಿ ಬಿಡಬೇಡ. ನಾನು ಈ ಸಾಂಬಾವಿ ರೂಪ ಪ್ರಸಂಗ ತೊಡೆದು ಸಾಂಬಾವಿ ಕುಡ್ನಲ್ಲಿ ತೊಡೆದು ನಾನು 16 ವರ್ಷ ಕನ್ಯೆಯಂತೆ ರೂಪವನ್ನು ಧರಿಸಿ ಒಂದು ಕಟ್ಟಿಕೊಂಡು ಬೈ ಶಾಂಭವಿ. ಜೈ ಶಾಂಭವಿ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೇ ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿನ 6 ಮಕ್ಕಳನ್ನು ಒಂದೇ ಸಾರಿ ಹಡಿಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿ. ಅದಿರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ ನನ್ನನ್ನು. ಸ್ವಲ್ಪ ಮುಂದಕ್ಕೆ ಎದ್ದು ಬರಬರ. ಪ್ರಾಣಕಾಂತೆ, ಪ್ರಾಣವಲ್ಲಭೆ, ಹೃದಯೇಶ್ವರಿ ಎಂದು ಕರೆಯಬಾರದೇನು? ಹಾಗೆ ಕರೆಸಿಕೊಳ್ಳುವವರು ನನ್ನ ಪಕ್ಕದಲ್ಲಿಯೇ ಇದ್ದಾಳಲ್ಲ. ಈಕೆ ಯಾರೋ? ನನ್ನ ಧರ್ಮಪತ್ನಿ. ನಾನೊಬ್ಬಳು ಉಪಪತ್ನಿ ಆಗುವುದಿಲ್ಲವೇ? ನೋಡಮ್ಮ, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ದೇಶವ್ಯಾವುದು, ಇಲ್ಲಿಗೆ ಬರಲು ಕಾರಣವೇನು, ನನ್ನಿಂದೇನಾಗಬೇಕು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಇಲ್ಲಿಗೆ ಬರಲು ಕಾರಣ? ನೀನೇ ಪ್ರಿಯ. ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ನಾನು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವರಿಸಬಾರದೆ, ವಿವಾಹವಾಗಬಾರದೆ? ಆಗಲೇ ಹೇಳಿದ್ದೇನೆಲ್ಲ ತಾಯಿ. ಇರಲಿ, ನನ್ನ ಪತ್ನಿ ನನ್ನ ಪಕ್ಕದಲ್ಲಿರುವಾಗ ನೀನು ಈ ರೀತಿ ಮಾತನಾಡುವುದು ಸರಿಯೇ? ಒಂದು ಕೆಲಸ ಮಾಡು, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಅದು ನನ್ನಿಂದ ಸಾಧ್ಯವಿಲ್ಲ ತಾಯಿ. ನನ್ನ ಜೊತೆಯಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನು ಆ ಪಾರ್ಶ್ವದಲ್ಲಿರನು. ಅಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ನಾನು ಹೋಗಿ ನನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸಬೇಕೇ? ತಿಳಿಸಬೇಕು. ಸರಿ, ಆತನು ಓರ್ವನೇ ಬಂದಿರುವನು? ಆತನೊಂದಿಗೆ ಆತನ ಪತ್ನಿಯು ಬಂದಿರುವನು? ಆತನು ಓರ್ವನೇ ಬಂದಿರುವನು. ಓಹೋ, ಆತನ ಹೆಸರು ಲಕ್ಷ್ಮಣ. ಲಕ್ಷ್ಮಣ ತುಂಬಾ ಲಕ್ಷಣವಾಗಿದ್ದಾನೆ. ಸರಿ, ನಾನು ಹೋಗಿ ನನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸಿ ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೆನು. ಆಗಬಹುದು. ಹೋಗಿ ಬರಲೇ? ಹೋಗಿ. ಮನೋಹರ, ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ. ಅಲ್ಲ, ಈ ಘೋರಾರಣ್ಯದಲ್ಲಿ ಆ ಸುರಸುಂದರಾಂಗನನ್ನು ನಾನು ಎಲ್ಲಿ ಎಂದು ಹುಡುಕಲಿ? ಇರಲಿ, ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡೋಣ. ಆತನು ಹೇಳಿದಂತೆ ಹಿಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುವುದಲ್ಲ ಈತನ ದೇಹ. ಆತನು ಹೇಳಿದಂತೆ ಇವನು ಸುರಸುಂದರಾಂಗನೇ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಅಲ್ಲ, ಬಂದಾಗಿಂದ ನೋಡ್ತಾ ಇದ್ದೀನಿ, ಇರೋದೊಂದು ಇಷ್ಟುದ್ದ ಬಾಣ, ಅದನ್ನು 10 ಕಡೆ ಗುರಿ ಇಟ್ಟಿರುವನು. ಅಲ್ಲಿರೋದೆಲ್ಲ ಒಣಗೋಗಿದೆ, ಎಲ್ಲ ಇಲ್ಲಿದೆ ನೋಡಯ್ಯ, ಜಾಸ್ತಿನೇ ಇದೆ. ಮನೋಹರ, ಪ್ರಿಯ. ಓಹೋ, ಯಾರು ನೀನು ಶುಭಾಂಗಿ? ನಾನು ಶುಭಾಂಗ. ಅದನ್ನೇ ನಾನು ಕೇಳಿದ್ದು, ಯಾರು ನೀನು, ನಿನ್ನ ದೇಶವಾವುದು, ನಿನ್ನ ನಾಮಧೇಯವೇನು? ಈ ಘೋರಾರಣ್ಯದಲ್ಲಿ ಇಂತಹ ಯೌವನವತಿಯು ಸುಂದರವತಿಯೂ ಆದ ನೀನು ಓರ್ವಳೆ ಸಂಚರಿಸಲು ಕಾರಣವೇನು? ನನ್ನ ಬಳಿಗೆ ಬಂದಿರುವೆ ಆದ ಕಾರಣ ನನ್ನಿಂದ ನಿನಗೇನು ಸಹಾಯವಾಗಬೇಕು ಹೇಳು. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ಅಮ್ಮ ಅಮ್ಮ ಅಂತ ಕರಿಬೇಡ. ಅಮ್ಮ ಅಮ್ಮ ಇಷ್ಟೊತ್ತಲ್ಲಿ ಅಮ್ಮ ಅಂದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತೆ. ಪ್ರಾಣಕಾಂತೆ, ಪ್ರಾಣವಲ್ಲಭೆ, ಶುಭಾಂಗಿ, ನೀನು ಪರಸ್ತ್ರೀಯಾದ ಕಾರಣ ಆದರೇನಂತೆ
ಎಲ್ಲರನ್ನೂ ಬೇಕಾದ ರೀತಿಯಲ್ಲಿ ಪದ ಬಳಕೆ ಮಾಡಿ ಕರೆಯುವುದು ಅಸಭ್ಯವಾದ ವರ್ತನೆಯಾದ ಕಾರಣ ನಿನ್ನನ್ನು ಅಮ್ಮ ಎಂದು ಕರೆಯಬಹುದು, ತಪ್ಪೇನಿಲ್ಲವಲ್ಲ. ನೀನು ನನ್ನನ್ನು ಲಗ್ನವಾಗಬೇಕು ಪ್ರಿಯ, ನನ್ನನ್ನು ವಿವಾಹವಾಗಬೇಕು, ಅಪ್ಪಿಕೊಳ್ಳಬೇಕು, ಮುದ್ದಾಡಬೇಕು. ಬೇಡ ಬೇಡ, ನನ್ನ ಮಾತನ್ನು ಕೇಳು. ನಮ್ಮ ಗೊಡವೆಯು ನಿನಗೆ ಬೇಡ. ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಬಂದಿರುವ ನನ್ನ ಅಗ್ರಜನ ಸಂಗಡ ಬಂದಿದ್ದೇನೆ. ನಾನು ಆತನಿಗೆ ದಾಸನು. ದಾಸರು ಅಂಶನ? ಹೌದು, ಹಾಗೇ ತಿಳಿದುಕೋ. ಆತನ ಆಜ್ಞೆಯ ಹೊರತು ನಾನು ಯಾವ ಕಾರ್ಯವನ್ನು ಮಾಡತಕ್ಕವನಲ್ಲ. ಮೇಲಾಗಿ ನನಗೂ ಈಗಾಗಲೇ ಲಗ್ನವಾಗಿದೆ. ನನ್ನ ಧರ್ಮಪತ್ನಿ ಪಟ್ಟಣದಲ್ಲಿದ್ದಾಳೆ. ಇರಲಿ, ಅಲ್ಲಿರುವುದಲ್ಲವೇ? ಇಲ್ಲಿ ನಿನಗೆ ಬೇಡವೇ ಪ್ರಿಯ? ಅವಶ್ಯಕತೆ ನನಗಿಲ್ಲ. ನನಗೆ ಬೇಕು ಪ್ರಿಯ. ಈಗ ನಾನು ಹೇಳಿದಂತೆ ಮಾಡು. ಏನು? ನಮ್ಮ ಗೊಡವೆ ನಿನಗೆ ಬೇಡ. ನಾನು ಹೇಳಿದಂತೆ ಆ ಪಾರ್ಶ್ವದಲ್ಲಿ ನನ್ನ ಅಗ್ರಜನಿರುವನು, ಅಲ್ಲಿಗೆ ಹೋಗಬಹುದಾಗಿತ್ತಲ್ಲ. ಅಯ್ಯ, ಇಲ್ಲಿ ಬರ ಮೊದಲಲ್ಲಿ ಹೋಗಿ ಬಂದಿರೋದು ನಾನು. ಏನು ಹೇಳಿದನು? ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು, ಆತನು ನಿನ್ನನ್ನು ವರಿಸುವನು ಎಂದು ಹೇಳಿ ಕಳಿಸಿರುವನು. ಹಾಗಾದರೆ ನಿನ್ನನ್ನು ನಾನು ವರಿಸಲೇಬೇಕು ಎಂದಾದ ಮೇಲೆ ನನ್ನ ಅಗ್ರಜನಿಂದ ಯಾವುದಾದರೂ ಒಂದು ಕುರುಹನ್ನು ತೆಗೆದುಕೊಂಡು ಬಾ. ಕುರುಹನ್ನು ತರ? ಅದನ್ನು ನೋಡಿ ನಂತರ ತೀರ್ಮಾನವನ್ನು ಮಾಡು. ಹೌದೇ? ಕುರುಹನ್ನು ತರಬೇಕು. ಜಾಗ್ರತೆ. ಹೋಗಲೇ, ಬೇಗ ಬರಲೇ. ಮನಸ್ಸು ಮಾಡಿ ಹೋಗು, ಬೇಗ ಬರಲೇ. ಲಗ್ನವಾಗುವುದು. ಹೋಗು. ಮನೋಹರ, ಮನೋಹರ! ಪ್ರಾಣೇಶ್ವರ, ಈ ಪೆಡಂಭೂತವು ಮತ್ತೆ ಬಂದಿತ್ತಲ್ಲ. ಶಾಂತಿ. ನನ್ನ ಸವತಿ ನನ್ನ ಬಗ್ಗೆ ಏನೋ ಹೇಳುತ್ತಿರುವಳಲ್ಲ, ಈಕೆಯನ್ನು ಈಗಲೇ ಭಕ್ಷಿಸಲೇ. ಕೆಲಸನೇ ಕೆಟ್ಟೋಗುತ್ತೆ, ಆಮೇಲೆ ನೋಡ್ಕೋತೀನಿ. ಮನೋಹರ, ಮುಂದಕ್ಕೆ ಬಾರಯ್ಯ. ಆಗಲಿ ತಾಯಿ. ನಿನ್ನ ತಮ್ಮನು ಸಿಕ್ಕಿದ್ದನು. ಏನು ಹೇಳಿದ? ಆತನೇನು ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಆತನು ಏನನ್ನು ಮಾಡುವುದಿಲ್ಲವಂತೆ. ನಿಜವೇ? ಹೌದು. ಹೌದು, ಅವನು ರಾಮದಾಸನೇ. ನನ್ನ ಆಜ್ಞೆ ಇಲ್ಲದೆ ಬೇರೆ ಏನನ್ನೂ ಮಾಡುವುದಿಲ್ಲ. ನೀನ್ ಮಾತ್ರ ಎಲ್ಲ ಮಾಡ್ತಾ ಇದೀಯಪ್ಪ. ಆತನು ತುಂಬಾ ಕೋಪಿಷ್ಟನು, ತುಂಬಾ ಗರ್ವಿಷ್ಠನು. ಆತನು ನನಗೆ ಬೇಡ. ನೋಡೋದಕ್ಕೆ ಕರ್ರಗಿದ್ರು ಪರವಾಗಿಲ್ಲ, ಅನುಭವಸ್ಥ ಬೇರೆ. ನೀನೇ ಮದುವೆ ಆಗು ನನ್ನ. ನಾನು ಆಗಲೇ ಹೇಳಿದೆನಲ್ಲ ತಾಯಿ, ನನ್ನ ಧರ್ಮಪತ್ನಿ ನನ್ನ ಪಕ್ಕದಲ್ಲಿ ಇರುವಾಗ ಲಗ್ನವಾಗು ಲಗ್ನವಾಗು ಎಂದರೆ ಇದು ಸಾಧ್ಯವೇ? ಅಲ್ಲಯ್ಯ, ಅವಳ ಹತ್ರ ಇಲ್ಲದೆ ಇರೋದು ನನ್ನ ಹತ್ರ ಏನಿಲ್ಲ. ಅದನ್ನ ಹೇಳು ಮೊದಲು. ನೋಡಮ್ಮ, ಎಲ್ಲ ಜಾಸ್ತಿನೇ ಇದ್ದೀನಪ್ಪ, ಕೈ ತುಂಬಾ ಸಿಗ್ತೀನಿ ಅಲ್ಲವೇ? ನೋಡಮ್ಮ, ನಿನಗೆ ಲಗ್ನವಾಗಬೇಕೋ ಬೇಡವೋ? ಹಾಗಾದರೆ ಗುರುತನ್ನು ಬರೆಯುತ್ತೇನೆ. ಅವನು ನನ್ನ ಆಜ್ಞಾಧಾರಕನಾಗಿರುವುದರಿಂದ ನಿನ್ನ ಬೆನ್ನನ್ನು ತಿರುಗಿಸು. ಬೆನ್ನಿನ ಮೇಲೆ ಗುರುತನ್ನು ಬರೆಯುತ್ತೇನೆ, ಅದನ್ನು ತೋರಿಸು. ಅವನು ನಿನಗೆ ಲಗ್ನವಾಗು. ಬೆನ್ನಿನ ಮೇಲೆ? ಹಿಂದೆ? ಹೌದು. ಮತ್ತೆ ಮುಂದೆ? ನಮಗೆ ಹಿಂದ್ಗಡೆ ಬರೆಸ್ಕೊಂಡು ಅಭ್ಯಾಸ ಇಲ್ಲಪ್ಪ. ನೀನೇನು ಬರೆಯುವುದೆಂದು ನಾನು ನೋಡುವುದು ಬೇಡವೇ ಪ್ರಿಯ? ನೋಡಮ್ಮ, ಕಾಲ ವಿಳಂಬ ಮಾಡುವುದು ಬೇಡ. ನನ್ನ ಗುರುತನ್ನು ಬರೆಯುತ್ತೇನೆ, ಈಗಲೇ ಹೋಗಿ ಲಕ್ಷ್ಮಣನಿಗೆ ತೋರಿಸು. ಪರವಾಗಿಲ್ಲ, ನಿನ್ನ ಮನಸ್ಸು ಪರವಾಗಿಲ್ಲ. ಹಿಂದ್ಗಡೆ ವಿಶಾಲವಾದ ಜಾಗ ನೋಡಿದಾನೆ. ಇವನಿಗೆ ಹಿಂದೆನೆ ಬರೆಯೋದಂದ್ರೆ ಬಹಳ ಇಷ್ಟ ಅನ್ಸುತ್ತೆ. ಸರಿ, ಬರೆ, ಬೇಗ ಬೇಗ ಬರೆ ಪ್ರಿಯ. ನನ್ನ ಹಾಗೆ ಗುಂಡು ಗುಂಡಾಗಿ ಬರೆ, ಮುದ್ದು ಮುದ್ದಾಗಿ ಬರೆ. ಆಯ್ತು ತಾಯಿ. ಆಯ್ತಾ? ನೀನಿನ್ನು ಹೋಗಬಹುದು. ಸರಿ, ನಾನು ಹೋಗಿ ಆತನನ್ನು ವಿವಾಹವಾಗಿ ಇಲ್ಲಿಗೆ ಬರುವೆನು. ಅಷ್ಟರೊಳಗೆ ನೀವು ಈ ಕುಟೀರವನ್ನು ಖಾಲಿ ಮಾಡಿ. ಆಗಬಹುದು. ಹೋಗಿ ಬರಲೇ? ಹೋಗಿ ಬನ್ನಿ. ಮನೋಹರ, ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ನಂದು ನಿಂಗು ಏನಂತೆ, ಊರನ್ನೆಲ್ಲ ಗುಳ್ಳ ಟಾಂಗ್ ಟಾಂಗ್ ಟಾಂಗ್. ಮನೋಹರ, ಗುರಿ ತಪ್ಪಿತಲ್ಲ. ಕುರುಹನ್ನು ತಂದಿರುವೆನು ಪ್ರಿಯ. ಗುರಿ ತಪ್ಪಿ ಹೋಯಿತಲ್ಲ. ಅನ್ಯಾಯವಾಗಿ ಆ ಭೇಟಿಯು ನನಗೆ ತಪ್ಪಿ ಹೋಯಿತು. ಆಗಲಿ, ನಾನು ಹೇಳಿದ ಕಾರ್ಯವನ್ನು ಮಾಡಿಕೊಂಡು ಕುರುಹನ್ನು ತಂದಿರುವೆನು. ಹಾಗಾದ್ರೆ ಕೊಡು ನೋಡೋಣ. ಅದು ಕೊಡುವಂತದಲ್ಲ, ನಾನು ತೋರಿಸ್ಬೇಕು, ನೀನ್ ನೋಡ್ಬೇಕು. ತೋರಿಸೇ ಬಿಡು. ತೋರಿಸಲೇ? ಸರಿ, ನೋಡಿಕೋ ಪ್ರಿಯ. ಶೂರ್ಪನಖ, ನೀನು ಎಂತಹ ಅದೃಷ್ಟವಂತೆ ಅಂತ ಹೇಳಿದರೆ ಬಹುದೇ? ನಮ್ಮಗ್ರಜನು ಒಳ್ಳೆಯ ಕುರುಹನ್ನೇ ಬರೆದು ಕಳಿಸಿರುವನು. ನಾನು ನಿನಗೆ ಒಂದೇ ಒಂದು ಹಿತೋಕ್ತಿಯನ್ನು ಹೇಳುವೆನು, ಹೇಳು. ಕೇಳು. ಹೇಳು. ಈ ಸಾರೆ ಬರದಿನ ಚಪಲ್ಲೆ, ಸಾರೆ ಬರದಿನ
ಸಾರೆ ಬರದಿ ಚಪಲೆ. ಶುಭಾಂಗಿ, ನನ್ನ ಮಾತನ್ನು ಕೇಳು. ಆಚೆ ಕೋರಲೆಂದು ಚಕೋರೆ ಮೋಸಂಗೈಯಲ್ ಬಂದೆಯ. ಆಸೆ ತೋರಲೆಂದು ಚಕೋರೆ ಮೋಸಂಗೈಯಲ್ ಬಂದೆಯ. ಆಸೆ ತೋರಲೆಂದು ಚಕೋರೆ ಮೋಸಂಗೈಯಲ್ ಬಂದೆಯ. ಆಸೆ ತೋರಲೆಂದು ಚಕೋರೆ ಮೋಸಂಗೈಯಲ್ ಬಂದೆಯ. ಸಲ್ಲದಿಲ್ಲಿ ಸಾಹಸಂಗಳ್, ಸಲ್ಲದಿಲ್ಲಿ ಸಾಹಸಂಗಳ್ ಎಲ್ಲವಂ ವಿಚಾರಿಸಿದೆ. ಸಾರೆ ಬರದಿ ಎಲೆ ಮಾಯಾತ್ಮಳೆ ಸಾರೆ ಬರದಿ ಚಪಲೆ. ನಮ್ಮ ಗೊಡವೆಯು ನಿನಗೆ ಬೇಡ. ನೀನು ಬಂದ ದಾರಿಯನ್ನು ಹಿಡಿದು ಹೋದರೆ ಸರಿ ಹೋಯಿತು, ಇಲ್ಲವಾದರೆ ಅನರ್ಥಕ್ಕೆ ಎಡೆ ಮಾಡಿಕೊಡುವೆ. ನನ್ನ ಮಾತನ್ನು ಕೇಳಿಸು. ಎಲವೋ ಲಕ್ಷ್ಮಣ, ಮಣಮಣ ರಣವಣ ಹಾಗೆಂದು ಬರೆದಿರುವನೇನು ಆ ಕರಿಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ಓಹೋ, ಎಷ್ಟು ವಿಧವಾಗಿ ಈಕೆಗೆ ಬುದ್ಧಿವಾದವನ್ನು ಹೇಳಿದರೂ ಕೇಳುವ ಪರಿಸ್ಥಿತಿ ಈಕೆಯೇ ಇಲ್ಲ. ಶೂರ್ಪನಖ, ನಿನಗೆ ಲಗ್ನವಾಗಲೇಬೇಕು. ಬೇಕು ಪ್ರಿಯ. ಹಾಗಾದರೆ ನೀನು ನಮ್ಮ ಕ್ಷತ್ರಿಯರ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಏನಯ್ಯ ಅದು? ಈ ನಿನ್ನ ಸರಗಿನಿಂದ ನಿನ್ನ 2 ನೇತ್ರಗಳನ್ನು ಬಂಧಿಸಿಕೋ. ಬಂಧಿಸಿಕೊಳ್ಳಬೇಕೆ? ಅನಂತರ ನಿನಗೆ ಲಗ್ನ ಮಾಡುವೆನು. ಹೌದೇ? ಸರಿ, ಹಾಗಾದರೆ ಬಂಧಿಸಿಕೊಳ್ಳುವೆನು. ಹೇಳು ಪ್ರಿಯ. ಕುಳಿತುಕೋ. ಕಷ್ಟ ಆಗುತ್ತಯ್ಯ. ಹೇಳು. ಸಾಕು, ನಿನ್ನ ಅವಸ್ಥೆಯನ್ನು ನೋಡಲು ನನ್ನಿಂದ ಸಾಧ್ಯವಿಲ್ಲ. ಈಗ ಲಗ್ನ ಮಾಡುತ್ತೇನೆ. ಅಯ್ಯೋ ಅವರೇ ಅವರೇ, ಇಂದಿನಕ್ಕೆ ಬಂದಾಟ. ಅವರೇ Apatan sampai tua gakwe gana ayo enamadare ayo gakwe gana ayo akwana lagna ಮಾಡ್ಕೊಂಡ್ರಿಂದ ಜನಗಿನ ಮ್ಯಾಗ ಕೂಡಿಬಿಡ. ನಮ್ಮ ಅಣ್ಣ ರಾವಣಂಗೆ ಹೇಳಿ ನಿಮ್ಮ ಕೈ ಕಾಲು ಅಂಟ ಕೈ ಮುಗಲು ಮುರಾಕ್ಸ್ತೀನಿ. ನಮ್ಮ ಅಣ್ಣ ರಾವಳೇಶ್ವರಿಗೆ ಹೇಳ್ತೀನಿ. ಕೈ ಕದಾ ಗರ್ಭ ಸಂಜಾತ ವಿಶ್ವವಸುವಿನ ಜ್ಯೇಷ್ಠ ಪುತ್ರ ಮಹಾನ್ ಬ್ರಾಹ್ಮಣ ಮಹಾನ್ ಶಿವಭಕ್ತ ಪಾವತ್ಸ ಬ್ರಹ್ಮನ ಮಗ ದೈತ್ಯ ಗುರು ಚಕ್ರವರ್ತಿ ಶ್ರೀ 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 ಸಾರ್ವಭೌಮ ಜೈ ಬರಾಕ್ ಜೈ ಬರಾಕ್ ಜೈ ಬರಾಕ್. ಲಂಕಾದಿ ಪಾಲನ ದೇವಾ ರಾವಣ ಲೋಕೈಕ ವೀರ ಲಂಕಾದಿ ಪಾಲನ ದೇವಾ ರಾವಣ ಲೋಕೈಕ ವೀರ ಪಾಕಾರಿ ಸಲ್ಲೂತ ಲೋಕಾದಿ ಸೇವಿತ ನಾಟೇಶ ಮುಖ ಸಂರಾಜಕ ಪಾಕಾರಿ ಸಲ್ಲೂತ
ಲೋಕವಂ ಘನದಿಂ ಶೌರ್ಯ ಸಾಹಸದೇ ಗೆಲಿದೆ ನಾನಿಂತು ಸುರಲೋಕವಂ ಘನದಿಂ ಶೌರ್ಯ ಸಾಹಸದೇ ವೀರ ಪ್ರತಾಪಂಗೆ ಸರಿಸಾಟಿಯೇ ಗಣಪೌಲಸ್ಯ ವಂಶ ಕುಲತಿಲಕ ಲಂಕೆ ಸ್ವರನಾಗಿರಲ್ ನಮ್ಮೆರವೇ ನಮ್ಮೆರವೆ ಮೂಜಗದೆ ಪರಶಿವನ ವರಬಲದೆ ಸೌಖ್ಯದೇ ಪ್ರಹಸ್ತ ಮಗಣ ಧ್ವಜವ ಮೆರೆಸಿ ಗೆಲ್ಲಿದೆ ದಶ ಉಗ್ರನ ಹಿರಿಯ ವಿಜಯ ಪ್ರಹಸ್ತ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶ ಉಗ್ರನ ಹಿರಿಯ ವಿಜಯ ಪ್ರಭ ಪೂರಿತಂ ಪ್ರತಿಧ್ವನಿರಭಂ ಪ್ರಚಂಡ ಪರಾಕ್ರಮ ಶೋಭಿತಂ ಕುಂಭಕರ್ಣ ಪ್ರಭಾಪೂರಿತಂ ಪ್ರತಿಧ್ವನಿರಭಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಶಿವನ ಶುಭ ವಿಭೂತಿ ವಿಲಸಿತ ಯಶ ಭಾಗ್ಯತವ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶ ಹುಕನ ಹಿರಿಯ ವಿಜಯೇ ಪ್ರಹಸ್ತ ವಿಭೀಷಣ ವಿಜಯ ವಧುವ ಕರ ಹಿಡಿದು ನಡೆದು ದಶ ದಿಶೆಗಳನ್ನು ಗೆಲ್ಲಿದೆ ಮಗಣ ವಿಜಯ ವಧುವ ಕರ ಹಿಡಿದು ನಡೆದು ದಶ ದಿಶೆಗಳನ್ನು ಗೆಲ್ಲಿದೆ ಅಖಿಲ ಲೋಕ ಸರಿ ಸಮ ನರೆನುತ ಅಖಿಲ ಲೋಕ ಸರಿ ಸಮ ನರೆನುತ ಪ್ರಭು ಹೆನಿಪ ದಶಮುಖಗೆ ಸಮನಿಹರ ಪ್ರಭು ಎನಿಪ ದಶಮುಖಗೆ ಸಮನಿಹರ ಪ್ರಭು ಎನಿಪ ದಶಮುಖಗೆ ಸಮನಿಹರ ಪ್ರಭು ಎನಿಪ ದಶಮುಖಗೆ ಸಮನಿಹರ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಹಸ್ತ ಮಹಾಪ್ರಭು ಕುಂಭಕರ್ಣರೇ ಅಗ್ರಜ ವಿಭೀಷಣ ಅಗ್ರಜ ಕುಮಾರ ಇಂದ್ರಜಿತು ಜನಕ ಹಾಗೂ ವೀರಾದಿ ವೀರರಾದ ದಾನವ ಯೋಧರೇ ಅಖಂಡ ಅವನಿ ಮಂಡಲದ ದಿಗ್ವಿಜಯದ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಗಂಡುಗಳಿಗೆ ವೈರಿಗಳ ತಂಡವನ್ನೇ ಅಖಂಡಲಗೈದು ಈ ಧೋರ್ದಂಡನ ಅಸ್ತಪೀಠಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ
ಅಂಕ ಬೇರರೆಂಬ ಬಿರುದನ್ನು ಹೊತ್ತು ನನ್ನ ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರಾಡಿ ಪೀಠದಂತಿರುವ ನನ್ನ ಅಭಿಮಾನ ಅನುಜರಾದ ವಿಭೀಷಣ, ಕುಂಭಕರ್ಣರೇ, ನನ್ನ ಸಂಕಲ್ಪ ಸಾಧನೆಗಾಗಿ ಕಿಂಚಿತ್ತೂ ಅಜಾಗರೂಕರಾಗದೆ ಅಪ್ರತಿಮ ಶಕ್ತಿ ತೋರಿ ಸೂಕ್ತ ಸಲಹೆಗಳನ್ನಿತ್ತ ಪ್ರಹಸ್ತಾದಿ ಮಹೋದಯರೇ ಹಾಗೂ ವೀರಾದಿ ವೀರರಾದ ದಾನವ ಯೋಧರೇ, ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದಲೂ ವಿಶ್ವಪತಿ ವಿರೂಪಾಕ್ಷನ ಅಕ್ಷಯ ಕೃಪ ಕಟಾಕ್ಷದಿಂದಲೂ ಮಾತೃಶ್ರೀ ಕೈಕಸಾದೇವಿಯವರ ಸಂಕಲ್ಪ ಶಕ್ತಿ ಮತ್ತು ಆಶೀರ್ವಾದದಿಂದಲೂ ಇಂದು ನಮ್ಮ ದಿಗ್ವಿಜಯದ ದಂಡಯಾತ್ರೆಯು ತೃಪ್ತಿಕರವಾಗಿ ಸಮಾಪ್ತಿಯಾಯಿತು. ಇಂದು ನಿಮ್ಮೆಲ್ಲರ ಮನೋಭಿಷ್ಟವನ್ನು ಈಡೇರಿಸಬೇಕೆಂಬುದೇ ನನ್ನ ಅಭಿಮತ. ಸೂರರಮಣೀಯರನ್ನು ನನ್ನರಮನೆಯ ಪರಿಚಾರಣೆಯರನ್ನಾಗಿ ಮಾಡಿಕೊಂಡು ದೇವಾನು ದೇವತೆಗಳನ್ನು ನನ್ನ ಆಜ್ಞೆಯಲ್ಲಿ ಕೈಕಟ್ಟು ಕುಳಿತುಕೊಂಡು ಮಾಡಿಕೊಂಡು ಅಷ್ಟದಿಕ್ಪಾಲಕರನ್ನು ನನ್ನಿಷ್ಟಾನುಸಾರವಾಗಿ ನಡೆಯುವಂತೆ ಮಾಡಿಕೊಂಡಿರುವ ಈ ತ್ರಿಭುವನ ಭೀಕರ ಸ್ವರ್ಣಲಂಕಾದೀಶ್ವರ ಪ್ರಚಂಡ ರಾವಣನಿಗೆ ಈ ಜಗದಲ್ಲಿ ಸಮರುಂಟೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅರವಲ್ಲಭನೆಂಬ ಬಿರುದನ್ನು ತೊಟ್ಟು ಗಿರಿಜಾರಮಣನ ಶಂಕರನನ್ನು ಕರದಲ್ಲಿಗೆ ಮಾಡಿಕೊಂಡು ಬರುವಂತೆ ಮಾಡಿಕೊಂಡಿರುವ ಈ ದಶಕಂಠ ರಾವಣನ ಸಾಮ್ರಾಜ್ಯದಲ್ಲಿ ಅಷ್ಟದೇವತೆಗಳು ದೇವಮಾನವರು ನನ್ನಿಷ್ಟಾನುಸಾರವಾಗಿ ನಡೆಯುತ್ತಿರುವರೇ ಮತ್ತು ಅವರವರ ಕಾರ್ಯದಲ್ಲಿ ಮಗ್ನರಾಗಿರುವರೇ? ತಿಳಿಸು ಪ್ರಹಸ್ತ. ಮಹಾಪ್ರಭು, ಈ ನಮ್ಮ ಲಂಕಾಪಟ್ಟಣದಲ್ಲಿ ಯಾವ ಕೊಂದು ಕೊರತೆಯೂ ಇರಲಾರದು ಪ್ರಭು. ವೀರ ಧೀರ ರಣಭೀಕರ ಸುರವರ ಕಂಠೀರವ ಮಹಾಪ್ರಭು. ಹಲ ವೀರ ಧೀರ ರಣಭೀಕರ ಸುರವರ ಕಂಠೀರವ ಇರುತ್ತ ಸುಖದಿ ನುರಿತ ಬಲದಿ ಮಹಾಪ್ರಭು. ಪ್ರಹಸ್ತ ಇರುತ್ತ ಸುಖದಿ ನುರಿತ ಬಲದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಫಲ ಫಲ ಪ್ರಹಸ್ತ. ಮಹಾಪ್ರಭು, ಪರಶಿವನಿ ಗರ್ವ ಪಡೆದ ಲಂಕಾಧೀಶ್ವರ ಮಹಾಪ್ರಭು. ಪರಶಿವನಿ ಗರ್ವ ಪಡೆದ ಲಂಕಾಧೀಶ್ವರ ಇರುತ್ತ ಸುಖದಿ ನುರಿತ ಬಲದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ದೈತ್ಯೇಂದ್ರ, ಮೂರು ಲೋಕಗಳಲ್ಲಿಯೂ ದೇವ ಮಾನವರೆಲ್ಲರೂ ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡಗಡನೆ ನಡುಗುವ ಪ್ರಭು, ಗಡಗಡನೆ ನಡುಗುವರು. ನಡುಗುತ್ತಿರಲೇಬೇಕು. ವರುಣನು ಅಡುಗೆ ಮಾಡುತ್ತಿರುವನು ಪ್ರಭು, ಮಾಡಲೇಬೇಕು ಪ್ರಸ್ತ, ಮಾಡಲೇಬೇಕು. ವಾಯುವು ಸದಾ ನಿನ್ನ ಅರಮನೆಯ ಕಸವನ್ನು ಗುಡಿಸುತ್ತಿರುವನು ಮಹಾಪ್ರಭು, ಕಸವನ್ನು ಗುಡಿಸಲೇಬೇಕು. ಇನ್ನು ಇಂದ್ರನು ಸುಸೃಷ್ಟಿಯಿಂದ ಮಳೆಯನ್ನು ಸುರಿಸುತ್ತಿರುವನು ಪ್ರಭು, ಅವನು ಆ ಕಾರ್ಯವನ್ನು ಮಾಡಲೇಬೇಕು. ಇನ್ನು ಬ್ರಹ್ಮನು ನಿನ್ನ ಅರಮನೆಯ ಪಂಚಾಂಗ ಶ್ರಾವಣ ಮಾಡುತ್ತಿರುವನು ಪ್ರಭು, ಪಂಚಾಂಗ ಶ್ರವಣ ಮಾಡಲೇಬೇಕು. ಅದು ಅಲ್ಲದೆ ಅಪ್ಸರ ಸ್ತ್ರೀಯರೆಲ್ಲರೂ ಸದಾ ನಿನ್ನ ಚಾರಣೆಯರಾಗಿ ಸದಾ ನಿನ್ನನ್ನೇ ವೈರಿಸುತ್ತಿರುವ ಪ್ರಭು, ಸದಾ ನಿನ್ನನ್ನೇ ವೈರಿಸುತ್ತಿರುವರು. ಅದು ಅಲ್ಲದೆ ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಿದಾಗಳು ಮಹಾಪ್ರಭು. ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ದರಹರಿಸಿ ಗಡಗಡನೆ ನಡುಗುವರು ಪ್ರಭು, ಗಡಗಡನೆ ನಡುಗುವರು. ಹೆಣ್ಣು ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಹರಿಯ ಉದರವನ್ನು ಹರಿದು
ಅಜಯರಾಗಬೇಕೆಂದು ಕುತೂಹಲದಿಂದ ಪಾತಾಳವನ್ನೇ ಹೊಕ್ಕಿ ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯ್ತಿದ್ದ ಆ ಹರಿಯನ್ನೇ ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಮಹಾಪ್ರಭು, ನೀವಲ್ಲವೇ? ನಾರಲ್ಲದೆ ಮತ್ತಾರು ಪ್ರಹಸ್ತ. ಅಂತಹದರಲ್ಲಿ ನಿಮ್ಮ ಪರಾಕ್ರಮಕ್ಕೆ ಚ್ಯುತಿ ಎಂದರೇನು ಮಹಾಪ್ರಭು? ಎಲ್ಲವೂ ನಿರಂತರವಾಗಿ ನಡೆಯುತ್ತಿರುವುದು ಪ್ರಭು, ಎಲ್ಲವೂ ನಿರಂತರವಾಗಿ ನಡೆಯುತ್ತಿರುವುದು. ಬಲ ಪ್ರಹಸ್ತ. ಈ ಪೀಠದಲ್ಲಿ ಕುಳಿತುಕೋ ಕುಂಭಕರ್ಣ. ಇದರಲ್ಲಿ ನಿನ್ನ ಅಭಿಮತ? ಕುಂಭಕರ್ಣ. ವರ ಬೆಳೆದು ಭರದೊಳಗೆ ಅಗ್ರಜ ಕಟ್ಟು ಭಟ ವೀರ ಸಿಂಹರೆಂದರಿಸಿ ತ್ರಿಜಗದೋಳ್ ರಾಮನ ಕುಂಭಕರ್ಣರು ಸಿಡಿದಂತಂದರೆ ಹೊರೆಯು ಉಳಿಯುವುದೇ, ಶತ್ರುಗಳು ಎದುರಾಗುವರೇ. ಕುಂಭಕರ್ಣ ನಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಹರ ಇಂಬೋದಿ ದೇವತೆಗಳು, ಯಕ್ಷ ಗರುಡ ಗಂಧರ್ವ ಕಿಂಪುಕಸರು ಗಡ 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 ಗಡುಗುತ್ತ ಬೆಂಡೋಗಿ ಹೋಗುವರು. ಅಖಿಲ ಸೋಟಿ ಪರಾಕ್ರಮನು, ರಣಧೀರ ದುರಂಧರನು, ಭುವನೈಕ ಭೀಕರನು, ದಿವಿಜರಲ್ಲಿ ದಿವಿಜನು ಅಂದರೆ ಬ್ರಾಹ್ಮಣರಲ್ಲಿ ಮಹಾಬ್ರಾಹ್ಮಣನು, ಸಕಲ ವೇದ ಶಾಸ್ತ್ರಗಳ ಪಂಡಿತನು, ಶಾಸ್ತ್ರ ವಿಶಾರದನು, ರಕ್ಕಸರಲ್ಲಿ ರಕ್ಕಸರನು, ಎಂಥದಲ್ಲ ದಶಗಂಡ ರಮಣೇಶ್ವರನು, ಚಂಡ ಪ್ರಚಂಡೋದ್ದಂಡ ಲಂಕೇಶ್ವರನು. ನಿನ್ನ ಪರಾಕ್ರಮಕ್ಕೆ ಸಾಟಿ ಉಂಟೆ ಗಜ. ತನ್ನ ಎರಡು ತೋಳುಗಳಿಂದ ಕೈಲಾಸವನ್ನು ಎತ್ತಿ ಫಲ ಕುಂಭಕರ್ಣ ಫಲ ಚಂಡಾಡಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ನೋಡಿರುವ ಅಸುರ ವೀರ ಧೀರ ಮೋಹಯ ಗರ್ಭ ಸಂಜೋದರು ರಾವಣ ಕುಂಭಕರ್ಣರಿರುವಲ್ಲಿ ಶತ್ರುಗಳ ಭಯವೇ. ನಮ್ಮನ್ನು ಕಂಡರೆ ಮುಲ್ಲೋಕಗಳ ಗಡ ಗಡ ಗಡರುವವು, ಮುಕ್ಕಂಡನು ಸಹ ಭಯ ಪಡುವನು. ಅಗ್ರಜ ಸಹೋದರ, ಮೃತ್ಯು ದೇವತೆಯು ಸಹ ನಮ್ಮನ್ನು ಮುಟ್ಟಲಾರದು. ಇಂತಹ ವಿರೋಧಿ ವೀರರು, ಶೂರೋಧಿ ಶೂರರಾದ ನಮಗೆ ಶತ್ರುಗಳ ಭಯವೇ. ಎಚ್ಚರವಿರಲಿ, ಎಚ್ಚರವಿರಲಿ ಲೋಕಗಳಿಗೆ. ಫಲ ಕುಂಭಕರ್ಣ, ಈ ಪೀಠವನ್ನು ಅಲಂಕರಿಸು. ಜನಕ ಆಗಬಹುದು ಕುಮಾರ. ಈ ಭುವನಂಗಳದಲ್ಲಾಗಲಿ
ಲೋಕಗಳಲ್ಲಾಗಲಿ ನಿಮ್ಮೆದುರು ನಿಲ್ಲಬಲ್ಲ ವೀರನು ಧೀರನು ಶೂರನು ಇರುವನೇ. ಹಾಗೇನಾದರೂ ಎದುರಾದರೆ ಅವರನ್ನು ಈ ನೇತ್ರನ ಉರಿಗಣಿನಂತೆ ಸೊಟ್ಟು ಭಸ್ಮ ಮಾಡಿಬಿಡುತ್ತೇನೆ ಜನಕ, ಸೊಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಫಲ ಕುಮಾರ, ನಿನ್ನ ಪರಿಮಿತ ಪರಾಕ್ರಮವನ್ನು ನಾನು ಬಲ್ಲೆ. ಈ ಪೀಠದಲ್ಲಿ ಕುಳಿತುಕೋ. ವಿಭೀಷಣ, ಅಗ್ರಜ. ಇದರಲ್ಲಿ ನಿನ್ನ ಅಭಿಮತ? ಅಗ್ರಜ, ನಿನ್ನ ಅನುಗ್ರಹದಿಂದ ಪ್ರಜೆಗಳೆಲ್ಲರೂ ಶಿವ ನಾಮ ಸ್ಮರಣೆಯನ್ನು ಮಾಡುತ್ತಾ ರಾಜ್ಯದಲ್ಲಿ ಸಂತೋಷದಿಂದ ಇರುವರು. ಬಹಳ ಸಂತೋಷ, ಬಹಳ ಸಂತೋಷ. ಈ ಪೀಠವನ್ನು ಅಲಂಕರಿಸುವ ಭೀಷಣ. ಏನಿದು 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 ರೋದನ ಧ್ವನಿ? ಏನಿದು ಏನಿದು ರೋದನ ಧ್ವನಿ? ಪ್ರಭು, ನಿಮ್ಮ ತಂಗಿಯವರಾದ ಶೂರ್ಪನಖ ದೇವಿಯರು ರೋಧಿಸುತ್ತಾ ಇತ್ತಲೇ ಬರುತ್ತಿರುವರು ಪ್ರಭು. ಏನು ಏನು? ನನ್ನ ತಂಗಿಯಾದ ಶೂರ್ಪನಖ ದೇವಿಯು ರೋಧಿಸುತ್ತಾ ಬರುತ್ತಿರುವಳೆ? ಇದು ಪರಮಾಶ್ಚರ್ಯದ ಸಂಗತಿಯಾಗಿದೆಯಲ್ಲ. ಇರಲಿ, ಇಂದು ಮುಂಜಾನೆಯಿಂದಲೂ ಮನಸ್ಸಿನಲ್ಲಿ ಮಂಜು ಕವಿದ ವಾತಾವರಣ. ಶಿವ ಪೂಜೆ ಮಾಡುವಾಗಲೂ ಸಂಶಯದ ಧಾರಣ. ಎಡಗಣ್ಣು ಅದುರುತ್ತಿತ್ತು, ಎಡಭುಜವೂ ನಲಗುತ್ತಿತ್ತು. ಹಾಗಲೇ ಯೋಚಿಸಿದೆ, ಹಿಂದೇನೋ ಅಚಾತುರ್ಯವಾಗಿರಲೇಬೇಕು. ನಾನಾವ ಆಲೋಚನೆಯನ್ನು ಮಾಡುತ್ತಿರುವೆನು. ನಾನಾರು ಹರಿಭಯಂಕರ ತ್ರಿಲೋಕ ದುರಂದರ ಚತುರ್ದಶ ಭವನ ಭೀಕರ ಸ್ವರ್ಣ ಲಂಕಾಧೀಶ್ವರನಾದ ಪ್ರಚಂಡ ರಾವಣ. ಇಂತಹ ನನಗೆ ಆಧಾರ ಭಯ, ಅಖರಕ್ಷ. ಅವಳನ್ನು ರಾಜಮರ್ಯಾದೆ ಎಂದು ಕರೆದುಕೊಂಡು ಬನ್ನಿ. ಅಪ್ಪಣೆ. ಸಹೋದರಿ, 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 ನಿನಗೆ ಈ ರೀತಿ ಅಪಮಾನ ಮಾಡಿದ ದ್ರೋಹಿಗಳಾರು? ಇಂದ್ರನೇ ಆಗಲಿ, ಚಂದ್ರನೇ ಆಗಲಿ, ದಂಡಭೂಷಿತನಾಗಲಿ, ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರೇ ಆಗಲಿ, ಅವರ ಈ ಎದೆ ಮೆಟ್ಟಿ ಮೆರೆಯುತ್ತೇನೆ. ಅವರ ಕರುಳುಗಳನ್ನು ಸೀಳಿ ನಿನ್ನ ಕೊರಳಿಗೆ ಉರುಳು ಹಾಕುತ್ತೇನೆ. ಹೇಳು ಸಹೋದರಿ, ಹೇಳು. ಲಕ್ಷ್ಮಣ, ಹೀಗೆ ಏನು ಏನು? ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯಕ್ಕೆ ರಾಮ ಲಕ್ಷ್ಮಣರ ಪ್ರವೇಶ. ರಾಮ ಲಕ್ಷ್ಮಣರ ಬಾಣಕ್ಕೆ ಒಂದರಾಗ್ತನೋ ಮರ ಹೊಂದಿದನು. ಅಕರಕ್ಷ, ಅದೇನು ಸರಿಯಾಗಿ ವಿಚಾರಿಸಿ ಹೇಳು. ಎಲ್ಲವನ್ನು ವಿಚಾರಿಸಿರುವೆನು. ಇವರು ದಂಡಕಾರಣ್ಯಕ್ಕೆ ಹೋಗಿದ್ರಂತೆ. ಅಲ್ಲಿ 3 ಜನ ನರಮಾನವರು ಪ್ರವೇಶವಾಗಿದೆ. ಅದರಲ್ಲಿ ನಿಮಗೆ ಹೇಳಿದ್ರೆ ರಾಮ ಲಕ್ಷ್ಮಣ ಅಷ್ಟು ನಿಮಗೆ ತಿಳಿಯಿತು ಅಷ್ಟೇ. ಆದರೆ ರಾಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆಯು ಸಹ ವಿಹಾರಾರ್ಥವಾಗಿ ವನವಾಸಕ್ಕೆ ಬಂದಿರುವರು ನಮ್ಮ ಈ ದಂಡಕಾರಣ್ಯಕ್ಕೆ. ಇವರಲ್ಲಿ ಹೋಗಿದ್ದಾರೆ. ಇವರೇನೋ ಚೇಷ್ಟೆ ಮಾಡಿದ್ದಾರೆ. ಆ ಲಕ್ಷ್ಮಣ ಮೊದಲೇ ಪಟ್ಟಿಂಗ
ಅಪಮಾನ. ನನ್ನ ಸಹೋದರಿಯನ್ನು ಈ ರೀತಿ ವಿಕಾರಗೊಳಿಸಿ ಅಪಮಾನಿಸಿದನೆ. ನನ್ನ ರಕ್ತವು ಕುದಿಯುತ್ತಿರುವುದು, ನನ್ನ ಸೇಡಿನ ಜ್ವಾಲೆ ದಗ ತಗಿಸಿ ಹತ್ತಿ ಉರಿಯುತ್ತಿರುವುದು. ಆ ರಾಮ ಲಕ್ಷ್ಮಣರನ್ನು ನನ್ನ ಗದೆಯಿಂದ ಅಪ್ಪಳಿಸಿ ಅವರ ರಕ್ತ ಹೇರಿ ತೃಪ್ತನಾಗುತ್ತೇನೆ. ಸಹೋದರಿ ಶೂರ್ಪನಖ, ಅದಿರಲಿ, ಈ ವಿಚಾರವನ್ನು ನೀನು ನಮ್ಮ ಕರದೂಷಣಾದಿಗಳಿಗೆ ಹೇಳಲಿಲ್ಲಬೇಕೆ? ಅಣ್ಣ ತಿಳಿಸಿದನು. ಕರದಾಕ್ಷಣನು ಒಂದು ರಾಮಲಕ್ಷ್ಮಣ ಬಾಣಕ್ಕೆ ಮರಣ ಹೊಂದಿದರು. ಫಲ ಬಲ ಶೂರ್ಪನಖ, ನಮ್ಮ ಕರದೂಷಣಾದಿಗಳ ಒಂದೇ ಬಾಣದಿಂದ ಆ ರಾಮ ಲಕ್ಷ್ಮಣರು ಮೃತರಾದರೆ ಅಣ್ಣ ಮರಣ ಹೊಂದವರು ರಾಮ ಲಕ್ಷ್ಮಣರಲ್ಲ, ಕರದಾಕ್ಷಣರು. ಪ್ರಭು, ಸತ್ತವರು ರಾಮ ಲಕ್ಷ್ಮಣರಲ್ಲ ಪ್ರಭು, ಕರದೂಷಣರು ಪ್ರಭು. ಏನೆಂದೇ? ನಮ್ಮ ಕರದೂಷಣಾದಿಗಳನ್ನು ಸಂಬರಿಸಿದನೆ. ಸಿಗಿವೆ ಹೊರಗಡೆ ಛರ, ಸಿಗಿವೆ ಕ್ಷಣದಲ್ಲಿ ಛರ, ಜಯಿಸಿ ತರುವೆ ನಾಂ ಛಾನಕೆಯನ್ನ, ಜಯಿಸಿ ತರುವೆ ನಾಂ ಛಾನಕೆಯನ್ನ. ಥಂಡನೆ ಕ್ಷೇಮನೆದರ, ಥಂಡನೆ ಕ್ಷೇಮನೆದರ, ಬರಲಿ ಬರಲಿ ಕಡಿದಿಡುವೆ ರಣಥೋಳಿ, ಬರಲಿ ಬರಲಿ ಕಡಿದಿಡುವೆ ರಣಥೋಳಿ. ಸಿಗಿವೆ ಕ್ಷಣದಲ್ಲಿ ಛಲ. ಇಲ್ಲಿ ಗೆಲ್ಲಲನ್ನು ತಲೆಯೋ, ಇಲ್ಲಿ ಅರಿಕರುಡ ಕಂದಲ್ವರ್ ಪ್ರಹಸ್ತ, ಇಲ್ಲಿ ಗೆಲ್ಲಲನ್ನು ತಲೆಯೋ, ಇಲ್ಲಿ ಅರಿಕರುಡ ಕಂದಲ್ವರ್. ಸಿಗಿವೆ ನಾಂ ಕೋಳರ, ಸಿಗಿವೆ ನಾಂ ಕೋಳರ, ಬರಲಿ ಬರಲಿ ಕಡಿದಿಡುವೆನು ರಣಥೋಳಿ, ಬರಲಿ ಬರಲಿ ಕಡಿದಿಡುವೆನು ರಣಥೋಳಿ. ಸಿಗಿದೆ ಹಣಗಳು ಹರ, ಸಿಗಿದೆ ಜಯಿಸಿ ತರುವೆ ನಾಂ ಛಾನಕಿಯನ್ನ, ಜಯಿಸಿ ತರುವೆ ನಾಂ ಛಾನಕಿಯನ್ನ. ಥಂಡನೆ ಕ್ಷೇಮನೆದರ, ಥಂಡನೆ ಕ್ಷೇಮನೆದರ, ಬರಲಿ ಬರಲಿ ಕಡಿದಿಡುವೆನು ರಣಥೋಳಿ, ಬರಲಿ ಬರಲಿ ಕಡಿದಿಡುವೆನು ರಣಥೋಳಿ. ಸಿಗಿವೆ ಇಲ್ಲ ಇಲ್ಲ, ಇನ್ನು ಆ ರಾಮ ಲಕ್ಷ್ಮಣರಿಗೆ ಉಳಿಗಾಲವಿಲ್ಲ. ಇಂದು ನಾನೇ ದಂಡಕಾರಣ್ಯಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರ ಶಿರಗಳ ಕಡಿದು ಆ ಜಾನಕಿಯ ಮುಂದರಲ್ಲಿ ಹಿಡಿದು ದರ ದರನ್ನು ಎಳೆದು ತಂದು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವೆನು. ಕುಂಭಕರ್ಣ, ಶಹಬಾಷ್, ಅವಮಾನ ಸಹಿಸಲಾರದ ಅವಮಾನ. ಅಧ್ವಜ, ಕುಂಭಕರ್ಣ, ರಾಕ್ಷಸ ಕುಲ ಧೀಮಂತರೆಂದರಿಸಿ ಕನಸಿ ಮನಸ್ಸಿನಲ್ಲಿಯೂ
ನಮ್ಮ ನಾಮಸ್ಮರಣೆ ಮಾಡದವರು ನಮ್ಮನ್ನು ಕೆಳಗೆ ಬದುಕಲು ಸಾಧ್ಯವೇ ಅಗ್ರಜ? ಸಾಧ್ಯವೇ ಕುಂಭಕರ್ಣ, ಸಾಧ್ಯವಿಲ್ಲ. ಅದವಲ್ಲದೆ ನಮ್ಮ ಅಪ್ಪಣೆ ಇಲ್ಲದೆ ದಂಡಕಾರಣ್ಯವನ್ನು ಪ್ರವೇಶಿಸಿ ಈ ನಮ್ಮ ದೈತ್ಯ ಸಹೋದರಿಗೆ ಈ ರೀತಿ ಅವಮಾನಪಡಿಸಿದ್ರಲ್ಲವೇ? ಕುನ್ನಿನ ರಮನವರು ಅಗ್ರಜ ನಡಿ, ಸೈನ್ಯ ಸಮೇತ ಹೋಗಿ ನೋಡ. ಜನಕ, ನಮ್ಮ ಸೋದರತೆಗೆ ಈ ರೀತಿ ಅಪಮಾನ ಮಾಡಿದರನ್ನು ಸಂಹರಿಸಿ ಬಿಡ್ತೇನೆ, ಒಪ್ಪಣೆ ಕೊಡಿ. ಅಗ್ರಜ ಅಗ್ರಜ, ವಿಧಿವೆಯಾದ ಸೀತೆಯನ್ನು ಕರೆತಂದರೆ ಈ ನಿಮ್ಮ ರಾಜ ಪದವಿಗೆ ಕುಂದಕವಲ್ಲವೇ? ಅದಕ್ಕಿಂತಲೂ ಆ ರಾಮ ಲಕ್ಷ್ಮಣರನ್ನು ವಂಚಿಸಿ ಆ ಸೀತೆಯನ್ನು ಕರೆತಂದರೆ ಅವರಿಗೆ ಪ್ರತೀಕಾರ ತೀರಿಸಿದ್ದಾಗುವುದು. ನಿಜ ಪ್ರಹಸ್ತ, ಇದು ಆಲೋಚಿಸಬೇಕಾದ ವಿಷಯವೇ. ನನ್ನ ಕೋಪದ ತಾಪದ ಭರದಲ್ಲಿ ಆ ಜಾನಕಿಯ ವಿಧವೆಯ ರೂಪವೇ ನನಗೆ ಒಳೆಯಲಿಲ್ಲವಲ್ಲ. ಆದರೂ ಆ ರಾಮ ಲಕ್ಷ್ಮಣರನ್ನು ವಂಚಿಸಿ ಆ ಜಾನಕಿಯನ್ನು ಅಪಹರಿಸುವುದಾದರೂ ಹೇಗೆ? ಅಣ್ಣ, ಸೀತೆ ಬಹಳ ರೂಪವತಿ. ಏನಾದರೂ ಮಾಡಿ ಮಾರೀಚನ ಸಹಾಯ ಪಡೆದು ಇನ್ನು ಅಪಹರಿಸಲೇಬೇಕು. ಫಲ ಬಲ ಸಹೋದರಿ, ಬಲ. ನಿನ್ನದು ಬಹಳ ದೂರ ಆಲೋಚನೆ. ಹೌದು ಅಣ್ಣ. ನಿನ್ನ ನಾಸಿಕವೂ ವಿಕಾರವಾಗಿದ್ದರು ನಿನ್ನ ಬುದ್ಧಿ ಮಾತ್ರ ಬಹಳ ಚೆನ್ನಾಗಿದೆ. ಅಕರಕ್ಷ, ಇವಳನ್ನು ನಮ್ಮ ಅರಮನೆಯ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿ. ಮಕರಾಕ್ಷ, ಮಾವ ಮಾರೀಚರನ್ನು ಬರಮಾಡು. ಶಂಭೋ ಶಂಕರ, ಹರ ಹರ ಮಹಾದೇವ. ಭಾಮಾವ ಭಾಮಾವ ಭಾ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ, ನೀನೊಂದು ಏಮ ಸಾರಂಗದ ರೂಪವನ್ನು ಧರಿಸಿ ಆ ರಾಮ ಲಕ್ಷ್ಮಣರು ಪಂಚವಟಿಯ ಮುಂದೆ ಕಟ್ಟಿಕೊಂಡಿರುವ ಪರ್ಣಶಾಲೆಯ ಮುಂದೆ ಸುಳಿದಾಡುತ್ತಿರು. ಮಾವ, ನಿನ್ನ ಸುಂದರವಾದ ಏಮ ಸಾರಂಗದ ರೂಪವನ್ನು ನೋಡಿ ಆ ಜಾನಕಿಯು ಅದನ್ನು ತಂದುಕೊಡಿರೆಂದು ಆ ರಾಮನಲ್ಲಿ ಪ್ರಾರ್ಥಿಸುವಳು. ಆಗ ನಾನು ಅದೇ ಸಮಯವನ್ನರಿತು, ಮಾವ, ನೀನು ಹೇಗಾದರೂ ಮಾಡಿ ಅವರನ್ನು ವಂಚಿಸಿ ಬಹುದೂರ ಕರೆದುಕೊಂಡು ಹೋಗು. ಆಗ ನಾನು ಅದೇ ಸಮಯವನ್ನರಿತು ಆ ಜಾನಕಿಯನ್ನು ಅಪಹರಿಸಿಕೊಂಡು ಬರುತ್ತೇನೆ. ತಿಳಿಯಿತೆ ಮಾವ? ಮಾವ, ರಾವಣೇಶ್ವರ, ರಾಮ ಲಕ್ಷ್ಮಣರು ಸಾಮಾನ್ಯರೆಂದು ತಿಳಿದೆಯಾ? ಮಾವ, ನಾನು ಯಾರೆಂದು ತಿಳಿದು ಮಾತನಾಡುತ್ತಿರುವೆ? ಈ ತ್ರಿಭುವನ ಭೀಕರ ಸ್ವರ್ಣ ಲಂಕಾಧೀಶ್ವರನ ಮುಂದೆ ಆ ನರಮಾನವನ ನಾಮಸ್ಮರಣೆಯೇ ಎಚ್ಚರನ್ನು ಉಚ್ಚರಿಸು. ಮಾವ, ನಾನಾರು ಬಲ್ಲಯ್ಯ? ನನ್ನ ಆ ಜನ್ಮ ವೈರಿ ವಿಷ್ಣುವಿಗೆ ಒಂದು ಮುಖವಾದರೆ ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಗಂಡು ಬೇರುಂಡನಿಗೆ ಎರಡು ಮುಖ. ತ್ರಿಮೂರ್ತಿಗಳ ಅಂಶದಿಂದ ಸಂಭೂತನಾದ ದತ್ತಾತ್ರೇಯನಿಗೆ ಮೂರು ಮುಖವಾದರೆ ಸೃಷ್ಟಿಕರ್ತ ಬ್ರಹ್ಮನಿಗೆ ನಾಲ್ಕು ಮುಖ. ನನ್ನ ಆರಾಧ್ಯ ದೈವ ಗೌರಿ ಶಂಕರನಿಗೆ 5 ಮುಖವಾದರೆ ತಾರಕಾಸುರನನ್ನು ಸಂಹರಿಸಿದ ಷಣ್ಮುಖನಿಗೆ 6 ಮುಖ. ಫಣಿಭೂಷಣನಾದ ಆದಿಶೇಷನಿಗೆ 7 ಮುಖವಾದರೆ ದುಷ್ಟತ್ವವನ್ನು ನಿಗ್ರಹಿಸುವ ದುರ್ಗಾ ಮಾತೆಗೆ 8 ಮುಖ. ನವನಾಥೇಶ್ವರನಿಗೆ
9 ಮುಖವಾದರೆ, ಆದರೆ ಮಾವ ಈ ಹರಿಭೀಕರ ಶ್ರೀಲೋಕ ದುರಂತರ ಚತುರ್ದಶ ಭುವನ ಭೀಕರ ಸ್ವರ್ಣ ಲಂಕಾಧೀಶ್ವರನಾದ ಪ್ರಚಂಡ ರಾವಣನಿಗೆ 10 ಮುಖ, ದೊಡ್ಡ ಮುಖ, ದಶಮುಖ. ಇಂತಹ ದಶಮುಖನೆದುರಲ್ಲಿ ಈ ರೀತಿ ಮಾತನಾಡುತ್ತಿರುವಿಯ ಮಾವ? ನೀನು ನನ್ನ ಆಜ್ಞೆಯನ್ನು ಧಿಕ್ಕರಿಸಿದ್ದೆ ಆದರೆ ನನ್ನ ಕಟ್ಕಚ್ಚಾವುದಿ ಬೇಕಾದಿತ್ತು. ಎಚ್ಚರ, ಇದು ರಾಜಾಜ್ಞೆ. ಇವನಿಂದ ಸಾಯುವ ಬದಲು ಆ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು. ರಾವಣೇಶ್ವರ, ನಿನ್ನಿಷ್ಟದಂತೆ ಆಗಲಿ. ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆ. ಆಗ ನಿನ್ನ ಮನವನಂತೆ ಮಾಡಿಕೊ. ಮಾವ ನಿಲ್ಲು ಮಾವ. ನೆಚ್ಚಿನವನು ನೀನೆಂದು ತುಚ್ಚು ಮಾತನಾಡಿದ ನನ್ನನ್ನು ಬಿಚ್ಚು ಮನಸ್ಸಿನಿಂದ ಮನ್ನಿಸು ಮಾವ. ರಾವಣೇಶ್ವರ, ನೀನೀಗಲೇ ಕಾರ್ಯೋನ್ಮುಖನಾಗು ಮಾವ. ಆಗಲಿ ರಾವಣೇಶ್ವರ. ಶಂಭೋ ಶಂಕರ, ಹರ ಹರ ಮಹಾದೇವ. ಸೀತಾಪಹರಣ. ಅಂದು ಸಿದ್ಧಾಶ್ರಮದಲ್ಲಿ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಗೆ ಬಂದು ತಾಟಕಿ ಸುಬಾಹುಗಳನ್ನು ಕೊಂದ ಆ ರಾಮನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲು ನನಗಿರುವ ದಾರಿ ಅದು ಸೀತಾಪಹರಣ. ಅಂದು ಮಿಥಿಲಾ ನಗರದಲ್ಲಿ ಶಿವಧನಸ್ಸನ್ನು ಎತ್ತಲಾಗದೆ ನಾನು ಹೊಂದಿದ ಅಪಮಾನಕ್ಕೆ ನಾನು ಕಂಡುಕೊಂಡ ದಾರಿ ಅದು ಸೀತಾಪಹರಣ. ಇಂದು ಪಂಚವಟಿಯಲ್ಲಿ ನನ್ನ ತಂಗಿಯ ಶೂರ್ಪನಗಿಗಾದ ಅಪಮಾನದ ಸೇಡನ್ನು ತೀರಿಸಿಕೊಳ್ಳಲು ನನಗುಳಿದಿರುವ ದಾರಿ ಅದು ಸೀತಾಪಹರಣ. ಈ ಹರಿಭೀಕರ ತ್ರಿಭುವನ ಭಯಂಕರ ಸ್ವರ್ಣ ಲಂಕಾಧೀಶ್ವರನಾದ ರಾವಣನು ಸೇಡಿನ ಸಿಂಹ ಎಂದು ಈ ಜಗತ್ತಿಗೆ ತೋರ್ಪಡಿಸಲು ನನಗುಳಿದಿರುವ ದಾರಿ ಸೀತಾಪಹರಣ.